ಕಾದು ನೋಡಬೇಕಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ 5 ವರ್ಷ ಸರ್ಕಾರವನ್ನು ನಡೆಸ್ತಾರೆ ಅನ್ನುವಂಥದ್ದು ಬಂಡೆ ಸರ್ಕಾರದ ಮಾತು. ಕನಕಪುರ ಬಂಡೆಗೆ ಹೋಲಿಸಿ ಆಡಳಿತದ ಬಗ್ಗೆ ಭರವಸೆ ಇದೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂಡೆ ಥರ 5 ವರ್ಷ ಇರುತ್ತೆ. ನಮ್ಮಿಬ್ಬರ ಮಧ್ಯೆ ತಂದಿಡುವ ಯತ್ನ ಮಾಡಿದ್ರು, ಆದರೆ ಆಗ್ತಿಲ್ಲ. DCM DK ಕೈ ಎತ್ತಿ ತೋರಿಸಿದ ಸಿಎಂ ಸಿದ್ದರಾಮಯ್ಯ. ನಗುತ್ತಾ DCM DK ಶಿವಕುಮಾರ್, DK ಅವರ ಕೈ ಹಿಡಿದ ಸಿಎಂ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟಿನ ಮಂತ್ರ. ನಮ್ಮ ಸರ್ಕಾರ ಸುಭದ್ರ ಸರ್ಕಾರ ಎಂದ ಸಿಎಂ. ನಮ್ಮಿಬ್ಬರ ಮಧ್ಯೆ ತಂದಿಡುವ ಯತ್ನ ಮಾಡಿದ್ರು, ಆದರೆ ಆಗ್ತಿಲ್ಲ. ಯಾರು ತಂದಿಡೋ ಯತ್ನ ಮಾಡಿದ್ರು ಸಿಎಂ ಅವರೇ? DCM DK ಕೈ ಎತ್ತಿ ತೋರಿಸಿದ ಸಿಎಂ ಸಿದ್ದರಾಮಯ್ಯ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಯಾರು ಹೇಳಿದ್ರು ನಾವು ಕೇಳಲ್ಲ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ಎಸ್, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಹಾಗೂ DCM DK ಶಿವಕುಮಾರ್ ಭಾರಿ ಜಾಲಿ ಮೂಡಲ್ಲಿದ್ರು ಅನ್ಸುತ್ತೆ. ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ಸರ್ಕಾರ ಸುಭದ್ರವಾಗಿರುತ್ತಾ ಅಂತ. ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಮಾರ್ಮಿಕವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತಾ, ಅಥವಾ 5 ವರ್ಷ ಮುಗಿಸೋದ್ರ ಒಳಗಡೆ ಬಂಡೆ ಕೂತಿರ್ತದ ಚೇರ್ ಮೇಲೆ ಅನ್ನುವಂಥದ್ದು ಪ್ರಶ್ನೆ. ಈ ಥರದ ಹಲವಾರು ಪ್ರಶ್ನೆಗಳಿದೆ ಮಾಧ್ಯಮದವ್ರ ಹತ್ರ. ಹಾಗಾಗಿ ಕೇಳಿದ್ದು 2.5 50-50 ಮ್ಯಾಚು ಅಥವಾ 20-20 ಮ್ಯಾಚು 50-50 ಸರ್ಕಾರನ ನಿಮ್ಮದು ಅಂತ ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಮಾತಿಗಿಳಿದ್ರು ಮೀಡಿಯಾದವರು, ಮಾಧ್ಯಮದವರು. CM ಹಾಗೂ DCM ಜೊತೆಲಿದ್ದಂಥ ಸಂದರ್ಭದಲ್ಲಿ CM ಹೇಳ್ತಾ ಇದ್ರು, 5 ವರ್ಷ ಬಂಡೆ ಥರ ಸರ್ಕಾರ ಇರುತ್ತೆ. 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಅಂತ ಯಾಕೆ CM ಹೇಳಲಿಲ್ಲ? ಬಂಡೆ ಥರ ಇರುತ್ತೆ ಅನ್ನೋದ್ರಲ್ಲಿ ಮಾರ್ಮಿಕವಾದ ಉತ್ತರ ಏನಾದರೂ ಇದೆಯಾ CM ಕಡೆಯಿಂದ ಅಂತ. ಇನ್ನೂ ಇಬ್ಬರ ಮಧ್ಯೆ ತಂದಿಡಕ್ಕೆ ತುಂಬ ಜನ ಪ್ರಯತ್ನ ಪಟ್ಟರು. ಆಪೋಸಿಷನ್, ವಿರೋಧ ಪಾರ್ಟಿಯವರು, ವಿರೋಧ ಪಕ್ಷದವರು ಆರೋಪಗಳನ್ನು ಮಾಡ್ತಾಯಿದ್ರು, ಪ್ರತ್ಯಾರೋಪಗಳನ್ನು ಮಾಡ್ತಾಯಿದ್ರು. ಅದು ಒಂಥರದ ಪ್ರಶ್ನೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 5 ವರ್ಷ ಅವರ CM ನೇತೃತ್ವದಲ್ಲಿ ಬಂಡೆ ಥರ ಸರ್ಕಾರ ಇರುತ್ತೋ, ಅಥವಾ ಕಾಂಗ್ರೆಸ್ ಸರ್ಕಾರ ಬಂಡೆ ಥರ ಗಟ್ಟಿ ಇರುತ್ತೋ ಅನ್ನುವಂಥದ್ದು ಪ್ರಶ್ನೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಲ್ಲಿದ್ದರು ಮೈಸೂರಲ್ಲಿ, ಪುಟ್ಟಸ್ವಾಮಿ ಅವರು. ಅವರೇ ಅಲ್ಲಿ ಪ್ರತ್ಯಕ್ಷದರ್ಶಿಗಳಾಗಿ ಇದ್ದರು. ಮೀಡಿಯಾ ಮುಂದೆ CM DCM ಮಾತಾಡ್ಬೇಕಾದ್ರೆ ಏನು ಹೇಳಿದ್ರು ಕೇಳೇ ಬಿಡೋಣ. ಪುಟ್ಟಸ್ವಾಮಿ ಅವರೇ, ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ನಾವು ಕೇಳಿದ್ವಿ. ಹಲೋ ಪುಟ್ಟಸ್ವಾಮಿ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಹೇಳಿ ಪುಟ್ಟಸ್ವಾಮಿ ಅವರೇ, ಮೈಸೂರಲ್ಲಿ CM DCM ಒಟ್ಟಿಗೆ ಮಾಧ್ಯಮದ ಮುಂದೆ ಪ್ರತ್ಯಕ್ಷ ಆಗಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು 5 ವರ್ಷ ಸರ್ಕಾರ ಬಂಡೆ ತರ ಇರುತ್ತೆ ಅಂತ. ಅವ್ರು ಮುಖ್ಯಮಂತ್ರಿಯಾಗಿ 5 ವರ್ಷ ಇರ್ತಾರಂತ, ಅಥವಾ ಕಾಂಗ್ರೆಸ್ ಸರ್ಕಾರ ಬಂಡೆ ತರ 5 ವರ್ಷ ಇರುತ್ತಂತ? ರಾಘವೇಂದ್ರ, ಏನು ಮೈಸೂರಿಗೆ ಆಗಮಿಸಿದಂತಹ KRS ಡ್ಯಾಮ್ಗೆ ಬಾಗಿನ ಅರ್ಪಿಸೋದಕ್ಕೆ ಆಗಮಿಸಿದಂತಹ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಈ ರಾಜ್ಯವನ್ನ ಆಳ್ತದೆ ಅಂತಕ್ಕಂಥದನ್ನ ಸ್ಪಷ್ಟಪಡಿಸಿದ್ದಾರೆ. ಸೊ ಅಲ್ಲೂ ಕೂಡ ಮಾಧ್ಯಮದವರು ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಇರ್ತಾರ ಅಂತಕ್ಕಂಥ ಪ್ರಶ್ನೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ
ನಗದ ಮುಖದಲ್ಲಿ ಅವರು ಕೂಡ ಮಾತಾಡುವಂತ ಪರಿಸ್ಥಿತಿಗೆ ಬರಲಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಕಾಲ ಗಟ್ಟಿಯಾಗಿ ಬಂಡೆ ತರ ಇರ್ತದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ನಗುಮುಖದಲ್ಲೇ ಈ ವಿಚಾರವನ್ನ ಮಾತನಾಡಿದ್ರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಲ್ಲಿ ಒಳಬೇಗುದಿಗೆ ಬೇಯ್ತಿರ್ತಕ್ಕಂತಹ ಸಂದರ್ಭದಲ್ಲಿ ರಾಜಣ್ಣನವರು ಬೇರೆ ಒಂದು ರೀತಿ ಮಾತಾಡ್ತಾರೆ, ಬೇರೆ ಬೇರೆ ಶಾಸಕರುಗಳು ಕೂಡ ಒಂದೊಂದಲ್ಲ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಬಂಡೆ ತರ ನಿಲ್ತದೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ರಾಘವೇಂದ್ರ. ಎಸ್ ಪುಟ್ಟಸ್ವಾಮಿ ಅವರೇ, ಇದನ್ನೆಲ್ಲ ರಾಜಕೀಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇವತ್ತು CM ಮತ್ತೆ DK ಶಿವಕುಮಾರ್ ಅವರು ಇಬ್ರು ಕೈ ಎತ್ತಿರೋದು ನೋಡಿದ್ರೆ ನನಗೆ ಜೋಡೆತ್ತುಗಳ ನೆನಪಿಗೆ ಬರ್ತಾ ಇದ್ದಾವೆ. ಎಲ್ಲ ಒಂದ್ ಕಡೆ ಸರ್ಕಾರದ ಸುಭದ್ರತೆಗೆ CM ಏನಾದ್ರೂ ಕಾಂಪ್ರಮೈಸ್ ಆದ್ರ ಅಂತ ಕೈ ಎತ್ತೋದ್ರ ಮುಖಾಂತರ. ಖಂಡಿತವಾಗೂ ಕೂಡ ನೋಡಿ, ಒಂದು ರಾಜ್ಯ ಸರ್ಕಾರವನ್ನು ಆಳುವಂತ ಸಂದರ್ಭದಲ್ಲಿ ರಾಘವೇಂದ್ರ ಎಲ್ಲ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಉಪ ಮುಖ್ಯಮಂತ್ರಿಗಳು ಯಾವುದೇ ತರಹದ ಗೊಂದಲ ನಮ್ಮಲ್ಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಸುಭದ್ರ ಸರ್ಕಾರವನ್ನ ಆಳೋದಕ್ಕೆ ನಾವಿಬ್ಬರ ಸಹಕಾರ ಬಹಳ ಮುಖ್ಯವಾಗಿದೆ. ನಾವಿಬ್ರು ಕೂಡ ಬಹಳ ಚೆನ್ನಾಗಿದ್ದೇವೆ. ಸೊ ಇದರಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯ ಇಲ್ಲ. ಬೇರೆಯವರು ಏನೇ ಬೇಗುದಿಗಳನ್ನ ಇಟ್ರು ಕೂಡ ಬಿಜೆಪಿ ಪಕ್ಷದವರು ಯಾವುದೇ ತರಹದ ಕುತಂತ್ರಗಳನ್ನ ಮಾಡಿದ್ರು ಕೂಡ ನಮ್ಮಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯ ಇಲ್ಲ. ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ನೇರವಾಗಿ ಸ್ಪಷ್ಟವಾಗಿ ಪಾರದರ್ಶಕತೆಯಿಂದ ಈ ರಾಜ್ಯದ ಆಡಳಿತವನ್ನ ಮಾಡ್ತದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬಂದಿರ್ತಕ್ಕಂಥದ್ದು ರಾಘವೇಂದ್ರ. ಎಸ್ ಪುಟ್ಟಸ್ವಾಮಿ ಅವರೇ, DK ಶಿವಕುಮಾರ್ ಅವರು ಮಾಧ್ಯಮದವ್ರನ್ನ ಉದ್ದೇಶಿಸಿ ಏನಾದ್ರು ಮಾತಾಡಿದ್ರ ಅಂತ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯ್ತಲ್ಲ ಅಲ್ಲಿ? ಖಂಡಿತವೂ ಕೂಡ ಏನು ಕೆಲವೊಂದು ನದಿಗಳ ವಿಚಾರದಲ್ಲಿ ಮಾತನಾಡಿರ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಈ ರಾಜ್ಯದ ಕೆಲವೊಂದು ವಿಚಾರಗಳನ್ನ ಮಾಧ್ಯಮದವರು ಕೇಳಿದ್ರು ಕೂಡ ಅದು ಯಾವುದಕ್ಕೂ ಉತ್ತರವನ್ನ ಕೊಡ್ಲಿಲ್ಲ. ಸೊ ಕೆಲವೊಂದು ನದಿಗಳ ವಿಚಾರದಲ್ಲಿ ಮಾತಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಅಲ್ಲಿ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡದೆ ನೇರವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಹೋಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇವರಲ್ಲೂ ಕೂಡ ಮನಸ್ತಾಪಗಳು ಇದೆಯಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡ್ರು ಕೂಡ ಕೈ ಎತ್ತುವುದರ ಮೂಲಕ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ರಾಘವೇಂದ್ರ. ಇಲ್ಲ, ಇಲ್ಲಿ ರಾಜಕೀಯದ ಒಳಏಟು ಎದುರೇಟು ನೇರವಾಗಿ ಮಾತಾಡುವಂಥದ್ದು ಎಲ್ಲವೂ ಕೂಡ ರಾಜಕಾರಣದಲ್ಲಿ ಪ್ರಸ್ತುತ ಪುಟ್ಟಸ್ವಾಮಿ. ಹಾಗಾಗಿ ಎಲ್ಲ ಒಂದ್ ಕಡೆ ನಾವು ಈ ಜೋಡೆತ್ತು ಅಂತ ಪದ ಬಂದಿದ್ದೆ ಆದ್ರೆ ಅಂದ್ರೆ ಇವರಿಬ್ಬರನ್ನ ನೋಡ್ತಾ ಇದ್ರೆ ಜೋಡೆತ್ತು ನೆನಪು ಬರುತ್ತೆ. ಜೋಡೆತ್ತು ನೆನಪು ಅಂದ್ರೆ ಮಂಡ್ಯದಲ್ಲಿ ಈ ಹಿಂದೆ ಸುಮಲತಾಗೆ ಸಪೋರ್ಟ್ ಮಾಡಿರೋ ವಿಚಾರ ನಿಮಗ್ ಗೊತ್ತೇ ಇದೆ. ರಾಜಕೀಯದ ಒಳಏಟಿಗೆ ರಾಜಕಾರಣ ಬಲಿಯಾಗತ್ತಾ ಅಂತ. ಖಂಡಿತ ರಾಘವೇಂದ್ರ. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ತಮ್ಮ ಆಶೆಯನ್ನ ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಬಂದಾಗ ನೇರವಾಗಿ ಮಾತಾಡದೆ ಇದ್ರು ಕೂಡ ಎಲ್ಲೋ ಅವರ ಬೆಂಬಲಿಗರ ಮುಖಾಂತರ ಹೇಳಿಕೆಗಳನ್ನ ಕೊಡಿಸುವುದರ ಮೂಲಕ ಅವರಲ್ಲೂ ಕೂಡ ಒಂದು ರೀತಿಯ ಅಸಮಾಧಾನ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡ್ರು ಕೂಡ ಇವತ್ತು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಆ ತರದ ಸಿಚುವೇಶನ್ಗಳು ಎಲ್ಲೂ ಕೂಡ ಕಂಡು ಬರ್ಲಿಲ್ಲ. ಸೊ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಕೇಳಿದ ಪ್ರಶ್ನೆಗೆ ಇವರು ಉತ್ತರವನ್ನ ಕೊಡ ಮತ್ತೆ ಇವರ ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡುವುದ್ರ ನಮ್ಮಲ್ಲಿ ಯಾವುದೇ ತರಹದ ಅಸಮಾಧಾನ ಇಲ್ಲ ಅಂತಕ್ಕಂಥದ್ದನ್ನ ಮತ್ತೆ ನಾವಿಬ್ರು ಕೂಡ ರಾಜ್ಯ ಸರ್ಕಾರ ಇನ್ನು 5 ವರ್ಷಗಳ ಕಾಲ ರಾಜ್ಯದಲ್ಲಿ ಜೋಡೆತ್ತುಗಳಾಗಿ ಕೆಲಸ ಮಾಡ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನ ರಾಜ್ಯದ ಬಿಜೆಪಿಗೆ ನೀಡಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು ರಾಘವೇಂದ್ರ. ಎಸ್ ಪುಟ್ಟಸ್ವಾಮಿ ಅವರೇ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಇದು ಕೇವಲ ವಿರೋಧ ಪಕ್ಷಕ್ಕೆ ಹೇಳಿಕೆ ಕೊಡಬೇಕು ಅನ್ನೋ ತರ ಇತ್ತ ಅಥವಾ ಇವರಿಬ್ಬರ ಮಧ್ಯದಲ್ಲಿ ಅಂತದ್ದೊಂದು ಸಾಮ್ಯತೆ ಕಂಡು ಬಂತ ಅಂತ? ಆ ತರದ ಸಾಮ್ಯತೆ ಎಲ್ಲೂ ಕೂಡ ಕಂಡು ಬರದೇ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನವನ್ನ ಹಿಡಿಯೋದಕ್ಕೆ ಕೆಲವೊಂದಷ್ಟು ನಾಯಕರುಗಳಿಗೆ ಎಲ್ಲೋ ಒಂದ್ ಕಡೆ ಆಶೆ ಇರ್ತದೆ. ಅದರಲ್ಲಿ ರಾಜ್ಯವನ್ನ ಕಟ್ಟಿ ರಾಜ್ಯ ಏನು DK ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷ ಸ್ಥಾನವನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ತರಹದ ದಿವಾಳಿಯ ಸ್ಥಿತಿಯಲ್ಲಿತ್ತು. ಆ ದಿವಾಳಿ ಸ್ಥಿತಿಯಲ್ಲಿ ಇದ್ದಂತಹ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಆಡಳಿತ ಮಾಡಲು 138 ಸೀಟ್ಗಳನ್ನ ಪಡೆಯಲು ರಾಜ್ಯದ ಅಧ್ಯಕ್ಷರ ಕೊಡುಗೆ ಬಹಳ ಮಹತ್ವವಾದದ್ದು ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಸೊ ಆ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮಾಡಲಿಕ್ಕೆ DK ಶಿವಕುಮಾರ್ ಅವರ ಪಾತ್ರವು ಕೂಡ ಬಹಳಷ್ಟು ಇದ್ರು ಕೂಡ ಎಲ್ಲೋ ಒಂದ್ ಕಡೆ ತಾನು ಅಧ್ಯಕ್ಷನಾದ್ರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ ಅಂತಕ್ಕಂತಹ ಕೊರಗು DK ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಹಿಂದೆಯೂ ಕೂಡ ಪರಮೇಶ್ವರ್ ಅವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ
ಬಹುಮತವನ್ನ ಬಂದಿದ್ರು ಕೂಡ ತಾವು ಗೆಲ್ಲಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಕಳ್ಕೊಂಡ್ರು. ಈ ಬಾರಿ 138 ಸೀಟ್ಗಳನ್ನ ಗೆದ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ತನಗೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ವಲ್ಲ ಅಂತಕ್ಕಂತಹ ಕೊರಗು ಎಲ್ಲೋ ಒಂದ್ ಕಡೆ ಇದೆ. ಎಲ್ಲೋ ಮೇಲ್ನೋಟಕ್ಕೆ ಮಾತ್ರ ಬಿಜೆಪಿ ಅವರಿಗೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಡುವುದರ ಮೂಲಕ ಟಕ್ಕರ್ ಕೊಡಬೇಕಾದಂತಹ ಸನ್ನಿವೇಶ ಇದ್ದಂತ ಕಾರಣಕ್ಕಾಗಿ ಇಬ್ರು ಜೋಡಿ ಎತ್ತುಗಳ ರೀತಿಯಲ್ಲಿ ವರ್ತಿಸ್ಕೊಂಡ್ರ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರಾಘವೇಂದ್ರ. ಎಸ್, ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಪುಟ್ಟಸ್ವಾಮಿ ಅವರೇ. ಇದೆಷ್ಟೋ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಅವರು